ಶಿರೂರು ಗುಡ್ಡ ಕುಸಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯಾಚರಣೆ 10ನೇ ದಿನಕ್ಕೆ ಕಾಲಿಡಲಾಗಿದೆ. ಅಂಕೋಲದ ಶಿರೂರು ಗುಡ್ಡ ಕುಸಿತದ ಪ್ರಕರಣ, ಗಂಗಾವಳಿ ನದಿಯಲ್ಲಿ ಟ್ರಕ್ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಆರ್ಮಿ, ನೌಕಾದಳ, ಮುಳುಗು ತಜ್ಞರಿಂದ 10ನೇ ದಿನದ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ ಡಿಸಿ ಲಕ್ಷ್ಮೀಪ್ರಿಯಾ, ಎಸ್ಪಿ ನಾರಾಯಣ ಅವರು. ದೆಹಲಿಯಿಂದ ಶಿರೂರಿಗೆ ವಿಶೇಷ ತಂಡ ಕೂಡ ಈಗ ಆಗಮಿಸಿರುವಂತಹದ್ದು. ಆರ್ಮಿಯಿಂದ ಅತ್ಯಾಧುನಿಕ ಡ್ರೋನ್ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ಶಿರೂರು ಸುತ್ತಮುತ್ತದ 3 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಅಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಇಷ್ಟೆಲ್ಲ ಕಾರ್ಯಾಚರಣೆ ಮಾಡಿದ್ರು, ಶೋಧ ಮಾಡಿದ್ರು, ಅತ್ಯಾಧುನಿಕ ಟೆಕ್ನಾಲಜಿ ಬಳಸಿದ್ರು, ಆ ಮಣ್ಣಿನ ಒಳಗಡೆ ಇರುವಂತಹ ಮೃತದೇಹಗಳನ್ನು ಪತ್ತೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾನೇ ಇದೆ. ಶಿರೂರಿನಲ್ಲಿ ಈಗಾಗಲೇ ಭೂಕುಸಿತದಿಂದ ಕಾಣೆಯಾದಂಥ 3 ಜನರನ್ನು ರಕ್ಷಣೆ ಮಾಡುವಂತಹ ಕಾರ್ಯ ಜೋರಾಗಿದೆ. ಅದರಲ್ಲಿಯೂ ಟ್ರಕ್ ನಿನ್ನೆನೇ ಈಗ ಗಂಗಾವಳಿ ನದಿಯ ಭಾಗದಲ್ಲಿ ಸಿಲುಕಿರುವಂಥದ್ದು. 10 ದಿನದ ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು ನೀವು ನೋಡ್ಬೋದು. ಈಗ ಮತ್ತೆ ಕಾರ್ಯಾಚರಣೆಯನ್ನು ಮಾಡುವಂತಹ ಕೆಲಸಕ್ಕೆ ಜಿಲ್ಲಾಡಳಿತ ಕೈ ಹಾಕಿರುವಂಥದ್ದು. NDRF ತಂಡ ಇದೆ, SDRF ತಂಡ ಇದೆ, ಅಗ್ನಿಶಾಮಕ ದಳ, ಹಾಗೆ ಆರ್ಮಿ ತಂಡವು ಕೂಡ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮತ್ತೆ ಈಗ ಗಂಗಾವಳಿಯ ನದಿಯ ಭಾಗದಲ್ಲಿ ಇಳಿಯುವಂಥದ್ದು ನೀವು ನೋಡ್ಬೋದು. ದೂರದಲ್ಲಿ ಕಾಣ್ತಾ ಇದೆ, ಯಾಕಂದರೆ ನಾವು ಗಂಗಾವಳಿ ನದಿಯ ತೀರ ಭಾಗದಲ್ಲಿದ್ದೀವಿ. ಒಂದು ಭಾಗದಲ್ಲಿ ಏನು ಅಂಗಡಿ ಇತ್ತು, ಆ ಅಂಗಡಿ ಸಂಪೂರ್ಣವಾಗಿ ಭೂಕುಸಿತದಿಂದ ನಾಶವಾಗಿತ್ತು. ಅದರ ಪಕ್ಕದಲ್ಲಿ ಈಗ ಟ್ರಕ್ ಪತ್ತೆ ಆಗಿರುವಂಥದ್ದು. ಟ್ರಕ್ ಯಾರದ್ದು ಅನ್ನೋದಂತೂ ಪ್ರಶ್ನೆ ಆಗ್ತದೆ. ಯಾಕಂತಂದರೆ ಮೊದಲನೇದಾಗಿ ತಮಿಳುನಾಡ ಶರಣನ್ ಏನಿದ್ದಾರೆ ಅವರದ್ದು ಅಥವಾ ಅರ್ಜುನ್ ಅವರ ಟ್ರಕ್ ಯಾವುದು ಅನ್ನೋದು ಈಗ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ಶೋಧ ಕಾರ್ಯ ಅಂತೂ ನಡೀತಾ ಇರುವಂಥದ್ದು. ಅದರ ಜೊತೆಗೆ ಈ ಭಾಗದಲ್ಲಿ ಈಗ ಏನು ಟ್ರಕ್ಕನ್ನು ಎತ್ತುವಂಥ ಕಾರ್ಯ ಕಳೆದ 24 ಗಂಟೆಯಿಂದ ನಿರಂತರವಾಗಿ ನಡೀತಾ ಇತ್ತು. ಮತ್ತೆ ಈಗ ಪ್ರಾರಂಭವಾಗಿರುವಂಥದ್ದು. ಇನ್ನು ಸದ್ಯದಲ್ಲಿಯೇ ಆ ಟ್ರಕ್ಕನ್ನು ಮೇಲೆತ್ತುವಂತಹ ಕಾರ್ಯವೂ ಕೂಡ ಈಗ ನಡೆಯುವಂಥದ್ದು. ಒಟ್ಟಿನಲ್ಲಿ ಈಗ ಟ್ರಕ್ ಯಾರದ್ದು ಅನ್ನೋದೊಂದು ಬಗ್ಗೆ ಈಗ ಕಾರ್ಯಾಚರಣೆ ಮೂಲಕ ದೃಢಪಡಬೇಕಾಗಿದೆ. ಕೇರಳದವರದ್ದು ಅಥವಾ ತಮಿಳುನಾಡವ್ರದ್ದು ಅನ್ನೋದನ್ನು ಇನ್ನು ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕು. ಟ್ರಕ್ಕನ್ನು ಸಂಪೂರ್ಣವಾಗಿ ಮೇಲೆತ್ತಿದ ಮೇಲೆ ಈಗ ಇಲ್ಲಿ ಕಾರ್ಯಾಚರಣೆ ಒಂದು ಹಂತದಲ್ಲಿ ಮುಗಿಯುವಂಥದ್ದು. 10ನೇ ದಿನದ ಕಾರ್ಯಾಚರಣೆ ಮುಗಿತದೆ. ಆದರೆ ಶವಶೋಧ ಕಾರ್ಯಾಚರಣೆ ಮುಂದುವರಿತದೆ. ಯಾಕಂತಂದರೆ ಶವಶೋಧವನ್ನು ಮಾಡಬೇಕಾದ್ರೆ ಗಂಗಾವಳಿಯ ನದಿಯ ನೀರಿನ ಭಾಗದಲ್ಲಿಯೇ ಮಾಡಬೇಕಾಗತ್ತೆ. ಇದಕ್ಕಾಗಿ ಕಾರ್ಯಾಚರಣೆಯು ಕೂಡ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಈಗ ಟ್ರಕ್ಗಳನ್ನು ಮೇಲೆತ್ತಾ ಇರುವಂಥದ್ದು, ಜೊತೆಗೆ 3 ಶವಗಳು ಎಲ್ಲಿದ್ದಾವೆ ಅನ್ನೋದನ್ನು ಕೂಡ ಈಗ ಆ ಶೋಧ ಕಾರ್ಯವನ್ನು ಮರಳಿ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.